ಮೋಸ್ಟ್ ವಾಂಟೆಡ್ ಉಗ್ರರು ಕೆಫೆ ಬ್ಲಾಸ್ಟ್ ಆರೋಪಿಗಳು ಬೆಂಗಳೂರಿಗೆ ಶಿಫ್ಟ್. ಕೋಲ್ಕತ್ತಾದಿಂದ ಆರೋಪಿಗಳು ಬೆಂಗಳೂರಿಗೆ ಕೋಲ್ಕತ್ತಾದಿಂದ ಕರೆತರ್ತಿರುವಂತಹ ಎನ್ಐಎ ಅಧಿಕಾರಿಗಳು. ಕೋಲ್ಕತ್ತಾದಿಂದ ಹೊರಟ ಇಂಡಿಗೋ ವಿಮಾನದಲ್ಲಿ ಬ್ಲಾಸ್ಟ್ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿ 12:45ಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿಯುವಂತ ಸಾಧ್ಯತೆ ಇದೆ. ಕೋಲ್ಕತ್ತಾದಿಂದ ಈಗಾಗಲೇ ಇಂಡಿಗೋ ವಿಮಾನ ಹೊರಟಿದೆ. ಇಂಡಿಗೋ ವಿಮಾನದಲ್ಲಿ ಬ್ಲಾಸ್ಟ್ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಬೆಂಗಳೂರಿಗೆ ಕರೆತಂದ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಾದ ನಂತರ ಬೆಂಗಳೂರಿನ ಎನ್ಐಎ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ, ತನಿಖೆ ಎಲ್ಲವೂ ಕೂಡ ಆರಂಭವಾಗುತ್ತೆ. ಅದಾದ ನಂತರ ಸ್ಪಾಟ್ ಮಹಜರು ಕೂಡ ಮಾಡಲಾಗುತ್ತೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಇಬ್ಬರು ಆರೋಪಿಗಳನ್ನ ಎನ್ಐಎ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ಅದಾದ ನಂತರ ಕೋಲ್ಕತ್ತಾದಲ್ಲಿ ಟ್ರಾನ್ಸಿಟ್ ವಾರೆಂಟ್ ಅನುಮತಿಯನ್ನ ಪಡೆದು ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇರಬಹುದು ನೀವು, ಕೋಲ್ಕತ್ತಾದಿಂದ ಆರೋಪಿಗಳನ್ನ ಇಂಡಿಗೋ ವಿಮಾನದ ಮುಖಾಂತರ ಬೆಂಗಳೂರಿಗೆ ಕರೆತರ್ತಾರೆ. ಬೆಂಗಳೂರಿಗೆ ಕರೆತಂದು ಇಲ್ಲಿ ಸ್ಪಾಟ್ ಮಹಾಜರು, ಹಾಗೆ ಬಾಂಬ್ ಇಟ್ಟಂತ ಸ್ಥಳ, ಎಲ್ಲೆಲ್ಲಿ ಓಡಾಡಿದ, ಏನೇನ್ ಮಾಡ್ದ, ಈಗ ಮತ್ತು ಇದರ ಜಾಡನ್ನ ಹಿಡ್ಕೊಂಡು ಹೋಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟನೆ ಇನ್ಯಾರೆಲ್ಲ ಇನ್ವಾಲ್ವ್ ಆಗಿದ್ರೆ ಅವರು ಕೂಡ ಹಿಡಿಯೋಕೆ ಸಹಾಯವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಎಷ್ಟೊತ್ತಿಗೆ ಬೆಂಗಳೂರಿಗೆ ತಲುಪುವಂತ ಸಾಧ್ಯತೆ ಇದೆ? ಏನೆಲ್ಲ ಪ್ರೊಸೆಸ್ ನಡೀತಾ ಇದೆ? ನಿಕೇಶ್, ಏನು ರಾಮೇಶ್ವರ ಕೆಫೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಬ್ಬರು ಆರೋಪಿಗಳನ್ನು ಇಂದು ಬೆಳಗಿನ ಜಾವ ಪಶ್ಚಿಮ ಬಂಗಾಳದಲ್ಲಿ ಬಂಧನ ಮಾಡಿದ್ರು. ಆ ಇಬ್ಬರನ್ನು ಕರೆದುಕೊಂಡು ಎನ್ಐಎ ಅಧಿಕಾರಿಗಳು ಈಗಾಗಲೇ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಹೊರಟಿರುವ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಏನು ಅಲ್ಲಿ 10 ಗಂಟೆಗೆ ಡಿಪಾರ್ಚರ್ ಆದಂಥ ಇಂಡಿಗೋ ವಿಮಾನದಲ್ಲಿ ಇಬ್ಬರು ಆರೋಪಿಗಳನ್ನು ಕರೆದುಕೊಂಡು ಎನ್ಐಎ ಅಧಿಕಾರಿಗಳು ಹೊರಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ 12:45ಕ್ಕೆ ಬೆಳಗಿನ ಜಾವ 12:45ಕ್ಕೆ ಇಲ್ಲಿಗೆ ವಿಮಾನ ತಲುಪಲಿದೆ. ಸುಮಾರು 1 ಗಂಟೆಗೆ ವಿಮಾನ ನಿಲ್ದಾಣದಿಂದ ಇಬ್ಬರು ಆರೋಪಿಗಳ ಜೊತೆ ಎನ್ಐಎ ಅಧಿಕಾರಿಗಳು ಹೊರಗಡೆ ಬರಲಿದ್ದಾರೆ. ಇಲ್ಲಿಂದ ಅವರನ್ನು ನೇರವಾಗಿ ಮಡಿವಾಳದ ಇಂಟ್ರಾಗೇಷನ್ ಸೆಲ್ಗೆ ಕರೆದುಕೊಂಡು ಹೋಗೋ ಸಾಧ್ಯತೆ ಇದೆ ಅಂತೇಳಿ ಎನ್ಐಎ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇಬ್ಬರು ಆರೋಪಿಗಳನ್ನು ಎನ್ಐಎ ವಿಶೇಷ ನ್ಯಾಯಾಲಯ ಕೋಲ್ಕತ್ತಾದಲ್ಲಿ ಹಾಜರುಪಡಿಸಿ 3 ದಿನಗಳ ಟ್ರಾನ್ಸಿಟ್ ವಾರೆಂಟ್ ಅನ್ನು ಪಡೆದುಕೊಂಡಿರೋ ಕಾರಣ ಏನು ನಾಳೆ ಮತ್ತೆ ನಾಳಿದ್ದು 2 ದಿನ ಇಲ್ಲಿಯ ನ್ಯಾಯಾಲಯ ರಜೆ ಇರುತ್ತೆ. ಹೀಗಾಗಿ ಸೋಮವಾರ ಇವರನ್ನು ಓಪನ್ ಕೋರ್ಟಲ್ಲಿ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇರ್ತಕ್ಕಂಥದ್ದು. ಅದಾದ ಬಳಿಕ ಏನು ಓಪನ್ ಕೋರ್ಟಲ್ಲಿ ಇಬ್ಬರು ಆರೋಪಿಗಳನ್ನು ಹಾಜರುಪಡಿಸಿದ ಬಳಿಕ ಮುಂದಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಕಿ ಸ್ಥಳ ಮಹಜರು ಮಾಡೋದಿರ್ಬೋದು, ಅಥವಾ ಇವರು ಬಾಂಬನ್ನು ಎಲ್ಲಿ ತಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಅಲ್ಲಿ ಹೋಗಿ ಸ್ಥಳ ಮಹಜರು ಮಾಡೋದಂತಿರ್ಬೋದು. ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ ಇನ್ನೂ ಕೆಲ ಆರೋಪಿಗಳನ್ನು ಈಗಾಗಲೇ ಬಂಧನ ಮಾಡಿಕೊಳ್ಳಲಾಗಿದೆ. ಅದು ಜೈಲಿನಲ್ಲಿರ್ತಕ್ಕಂಥ ಮಾಜ್ ಮುನೀರ್ ಇರ್ಬೋದು, ಅಥವಾ ಕಳಸದಿಂದ ಬಂಧಿತನಾದಂಥ ಮುಜಾಮಿಲ್ ಶರೀಫ್ ಇರ್ಬೋದು. ಇವರಿಬ್ಬರೊಟ್ಟಿಗೆ ಇವರ ಹೇಳಿಕೆಗಳನ್ನು ದಾಖಲಿಸಿ ಒಟ್ಟೊಟ್ಟಿಗೆ ಇಂಟ್ರಾಗೇಷನ್ ಆಗೋ ಸಾಧ್ಯತೆಗಳಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ 10 ಗಂಟೆ 15 ನಿಮಿಷಕ್ಕೆ ಕೋಲ್ಕತ್ತಾ ಏರ್ಪೋರ್ಟ್ನಿಂದ ಈ ಆರೋಪಿಗಳನ್ನು ಕರೆದುಕೊಂಡು ಎನ್ಐಎ ಅಧಿಕಾರಿಗಳು ಬರ್ತಾ ಇರ್ತಕ್ಕಂಥ ಫ್ಲೈಟ್ ಟೇಕ್ ಆಫ್ ಆಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ನಿಕೇಶ್, ನಾಗರಾಜ್, ಟ್ರಾನ್ಸಿಟ್ ವಾರೆಂಟ್ ಅನುಮತಿ ಕೂಡ ಪಡ್ಕೊಂಡು ಬರಬೇಕಾಗುತ್ತೆ. ಸಾಕಷ್ಟು ಪ್ರೋಸೆಸ್ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕೋಲ್ಕತ್ತಾದಲ್ಲಿ ಅರೆಸ್ಟ್ ಆಗಿರುವಂಥದ್ದು, ಅದು ಕೂಡ ಮೋಸ್ಟ್ ವಾರೆಂಟ್ ಸಿಕ್ಕಿರುವಂಥದ್ದು ಈ ಉಗ್ರರದ್ದು. ಬಟ್ ಇಲ್ಲೊಂದು ಕಡೆ ಬಹಳ ಪ್ರಮುಖವಾಗಿ ಈಗ ಬೆಂಗಳೂರಿಗೆ ಕರ್ತಂದ ಸಂದರ್ಭದಲ್ಲಿ ರಾಮೇಶ್ವರಂ ಕೆಫೆಗೆ ತಗೊಂಡು ಹೋಗಿ ಅಲ್ಲಿ ಪಂಚನಾಮೆ ಎಲ್ಲ ಮಾಡುವಂಥ ಸಾಧ್ಯತೆ ಇದೆಯಾ? ಅದು ಯಾವಾಗ ನಡೆಯುತ್ತೆ ಪ್ರೋಸೆಸ್? ಖಂಡಿತ ನಿಕೇಶ್, ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಏನು ಆರೋಪಿಗಳು ಕೃತ್ಯವನ್ನು ಎಸಗಿದ್ರು ರಾಮೇಶ್ವರ ಕೆಫೆ, ಅಲ್ಲಿಗೆ ಕರೆದುಕೊಂಡು ಹೋಗಿ ಒಂದು ಸ್ಥಳ ಮಹಜರನ್ನು ಮಾಡುವ ಒಂದು ಪ್ರಕ್ರಿಯೆ ಚಾಲ್ತಿಯನ್ನು ಮಾಡ್ತಾರೆ. ಆದರೆ ಬಿಫೋರ್ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗೋ ಮೊದಲು ಒಂದು ಟ್ರಾನ್ಸಿಟ್ ವಾರೆಂಟ್ ಮೇಲೆ ಕರೆದುಕೊಂಡು ಬಂದಿರತಕ್ಕಂಥ ಆರೋಪಿಗಳನ್ನು ಅಂದರೆ 2 ದಿನ ರಜಾ ಇರೋ ಕಾಲ ಎನ್ಐಎ ಕಸ್ಟಡಿಯಲ್ಲಿ ಇಟ್ಕೊಳ್ತಾರೆ. ಓಪನ್ ಕೋರ್ಟಲ್ಲಿ ಅಂದರೆ ಸೋಮವಾರ ಏನು ಎನ್ಐಎ ವಿಶೇಷ ನ್ಯಾಯಾಲಯ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿದೆ, ಅಲ್ಲಿ ಅವರನ್ನು ಹಾಜರುಪಡಿಸಿದ ಬಳಿಕವಷ್ಟೇ ಈ ಒಂದು ಮಹಜರು ಪ್ರಕ್ರಿಯೆ ಶುರುವಾಗುವಂಥದ್ದು. ಹಾಗಾಗಿ ಸೋಮವಾರದವರೆಗೂ ಟ್ರಾನ್ಸಿಟ್ ವಾರೆಂಟ್ ಮೇಲೆ ಕರೆದುಕೊಂಡು ಬರ್ತಾ ಇರೋದ್ರಿಂದ ಇಲ್ಲಿ ಇವರ ವಿಚಾರಣೆ ಆಗೋ ಸಾಧ್ಯತೆ ಇರ್ತದೆ. ಈ ಒಂದು ಟ್ರಾನ್ಸಿಟ್ ವಾರೆಂಟ್ ಅವಧಿ ಇರೋದ್ರಿಂದ ಶನಿವಾರ ಮತ್ತು ಭಾನುವಾರ ಎನ್ಐಎ ಅಧಿಕಾರಿಗಳು ಏನು ಮಡಿವಾಳ ಇಂಟ್ರಾಗೇಷನ್ ಸೆಲ್ಲನ್ನು ಇಲ್ಲಿಯ ಎನ್ಐಎ ಅಧಿಕಾರಿಗಳು ಸಾಮಾನ್ಯವಾಗಿ ಭಯೋತ್ಪಾದಕ ಸಂಘಟನೆ ಜೊತೆ ಗುರುತಿಸಿಕೊಂಡವರ ಒಂದು ವಿಚಾರಣೆಗೆ ಬಳಸ್ತಾರೆ. ಅಲ್ಲಿ ಇವರ ವಿಚಾರಣೆ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಸದ್ಯಕ್ಕೆ ಏನು
ಇನ್ನು ಕೆಲವು ಗಂಟೆಗಳಲ್ಲಿ ರಾಜಧಾನಿ ಬೆಂಗಳೂರಿಗೆ ಈ ಇಬ್ಬರು ಶಂಕಿತ ಉಗ್ರರನ್ನು ಕರೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇವರು ಕೇವಲ ರಾಮೇಶ್ವರ ಕೆಫೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಮಾತ್ರ NIA ಅಧಿಕಾರಿಗಳಿಗೆ ಬೇಕಾಗಿರಲಿಲ್ಲ. 2020ರಿಂದಲೂ ಸಹ ಈ ಇಬ್ಬರು ಆರೋಪಿಗಳಿಗಾಗಿ NIA ಹುಡುಕಾಟ ನಡೆಸ್ತಾ ಇತ್ತು. 4 ವರ್ಷಗಳ ಬಳಿಕ ಈ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ NIA ಯಶಸ್ವಿಯಾಗಿರೋದ್ರಿಂದ ಇನ್ನೇನು ಇವರ ಇಂಟ್ರಾಗೇಷನ್ ಸುಮಾರು ತಿಂಗಳ ಕಾಲ ನಡೆಯುವ ಸಾಧ್ಯತೆ ಇದೆ ಅಂತೇಳಿ NIA ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.